ಮಳೆಯ ಆರ್ಭಟಕ್ಕೆ ಎಲ್ಲ ನದಿಗಳು ಕೂಡ ತುಂಬಿ ತುಳುಕ್ತಾ ಇದ್ದವೆ. ಇದೇ ಸಂದರ್ಭದಲ್ಲಿ ಘಟಪ್ರಭಾ ನದಿಯಲ್ಲಿ ಯುವಕನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ರಭಸವಾಗಿ ಹರಿಯುತ್ತಿರುವ ನೀರಿನಲ್ಲಿ ಯುವಕ ಹುಚ್ಚಾಟ ಮೆರೆದಿದ್ದಾನೆ. ಘಟಪ್ರಭಾ ನದಿಗೆ ಸೇತುವೆ ಮೇಲಿಂದ ಹಾರಿದ್ದಾನೆ ಯುವಕ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಬಳಿ ಈ ಯುವಕನ ಹುಚ್ಚಾಟ ಸೆರೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಬಳಿ ಇನ್ನು ಕುಡಿದ ನಶೆಯಲ್ಲಿ ನದಿಗೆ ಜಿಗಿದು ಈಜಿ ಹೊರಬಂದಿದ್ದಾನೆ ಆ ಭೂಪ. ಪಾನಮತ್ತನಾಗಿ ನದಿಗೆ ಹಾರಿದ್ದಾನೆ. ಅಧಿಕಾರಿಗಳ ಎಚ್ಚರಿಕೆಯ ಮಧ್ಯೆಯೂ ಕೂಡ ಈ ರೀತಿಯ ಡೋಂಟ್ ಕೇರ್ ನಡೆ ಇದೆಯಲ್ಲ, ತನ್ನ ಜೀವಕ್ಕೆ ತಾನೇ ಅಪಾಯ ತಂದುಕೊಳ್ಳುವಂಥ ದುಸ್ಸಾಹಸ ಇದು. ಸ್ವಲ್ಪ ಯಾಮಾರಿದ್ರೂ ಕೂಡ ಈ ಯುವಕ ಜೀವಂತವಾಗಿ ವಾಪಸ್ ಬರ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ನೋಡ್ತಾ ಇದ್ದೀರಿ, ನದಿ ತುಂಬಿ ಹರಿತಾ ಇದೆ. ಈ ಯುವಕ ಬ್ರಿಡ್ಜ್ ಮೇಲಿಂದ ಜಂಪ್ ಮಾಡಿದ್ದಾನೆ. ಅದು ಹೇಳಿ ಕೇಳಿ ಪಾನಮತ್ತನಾಗಿದ್ದಂತೆ, ಮದ್ಯಪಾನವನ್ನು ಸೇವನೆ ಮಾಡಿದ್ದಂತೆ ಆ ಬ್ರಿಡ್ಜ್ನಿಂದ ಜಿಗಿದಿದ್ದಾನೆ. ಜಂಪ್ ಮಾಡಿ ಹರಿಯುವ ನೀರಿನಲ್ಲಿ ತನ್ನ ಜೀವವನ್ನು ಪಣಕ್ಕಿಟ್ಟು ಈ ರೀತಿ ಹುಚ್ಚಾಟವನ್ನು ಮಾಡಿದ್ದಾನೆ. ಆತನ ಹುಚ್ಚಾಟಕ್ಕೆ ಸ್ಥಳೀಯರು ಕೂಡ ಆ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಮಾತ್ರವಲ್ಲ, ಆತನನ್ನು ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ. ಈ ಹುಚ್ಚುತನಗಳಿಂದಲೇ ಜೀವಕ್ಕೆ ಅಪಾಯವನ್ನು ತಂದುಕೊಳ್ಳುವಂಥದ್ದು. ಕುಡಿದ ನಶೆಯಲ್ಲಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಜೀವ ಇದ್ದರೆ ತಾನೇ ಇಂಥ ಹುಚ್ಚಾಟಗಳು ಮಾಡಲಿಕ್ಕೆ. ಅನೇಕರನ್ನು ನೋಡಿದ್ದೇವೆ ನಾವು. ಇಂಥ ಹುಚ್ಚಾಟಗಳನ್ನ ಮಾಡಲಿಕ್ಕೆ ಹೋಗಿ ಕುಟುಂಬಕ್ಕೆ ಕುಟುಂಬವೇ ಕಣ್ಮರೆಯಾಗುವಂಥ, ನೀರಿನಲ್ಲಿ ಕೊಚ್ಚಿ ಹೋಗುವಂಥ ಘಟನೆಗಳು ನಡೆದಿದ್ದಾವೆ. ಅದೇ ದಾಟಿಯಲ್ಲಿ ಈ ಯುವಕನು ಕೂಡ ಇಂಥ ಹುಚ್ಚಾಟ ಮಾಡಿದ್ದಾನೆ. ಆತ ಯಾರು, ಏನು, ಎತ್ತ ಇನ್ನಷ್ಟೇ ಆತನ ಗುರುತು ಪತ್ತೆ ಸಿಗಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಗಮನಿಸ್ತಾ ಇದ್ವಿ, ಒಂದು ಕಡೆ ಘಟಪ್ರಭಾ ನದಿ ತುಂಬಿ ತುಳುಕ್ತಾ ಇದೆ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ಸಾಧ್ಯವಿಲ್ಲ. ಅರ್ಚಕರು ಹೋಗಿ ಪೂಜೆ ಸಲ್ಲಿಸಲಿಕ್ಕೂ ಕೂಡ ಸಾಧ್ಯವಾಗದ ಸ್ಥಿತಿ ಇದೆ. ಇನ್ನೊಂದು ಕಡೆ ಈ ಗೋಕಾಕ್ ತಾಲೂಕಿನ ಕೊಣ್ಣೂರು ಬಳಿ ಯುವಕನ ಈ ಹುಚ್ಚಾಟ ಇದೆಯಲ್ಲ, ನಿಜಕ್ಕೂ ಕೂಡ ಜೀವವನ್ನು ಪಣಕ್ಕಿಟ್ಟು ಇಂಥ ದುಸ್ಸಾಹಸ ಬೇಕಾ ಎನ್ನುವ ಪ್ರಶ್ನೆ ಮೂಡುತ್ತೆ. ಯಾರು ಹೇಳೋರು ಕೇಳೋರು ಇಲ್ವಾ? ಅವನಿಗೆ ಯಾರಿಗೂ ಸರಿಯಾದ ರೀತಿಯಲ್ಲಿ ಜಾಡಿಸಿಲ್ವಾ ಅವನಿಗೆ ಅಂತ? ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ನದಿಗಳಾಗಿರ್ಬೋದು ಮತ್ತು ಮಾರ್ಕಂಡೇಯ, ಹಿರಣ್ಯಕೇಶಿ ನದಿಗಳಿಂದವೆ. ಇವು ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ. ಇದರಿಂದ ಏನಂದ್ರೆ ಪ್ರವಾಹದ ಪರಿಸ್ಥಿತಿ ಈಗ ಎದುರಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈಗ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ 2,20,000 ಕ್ಯೂಸೆಕ್ಸ್ ನೀರು ಹರಿದು ಬಂದ್ರೆ ಘಟಪ್ರಭಾ ನದಿಯ ಒಳಹರಿವೇನಿದೆ ಈಗ 55,000 ಆಗಿರ್ತಕ್ಕಂಥದ್ದು. ಇದರಿಂದ ಏನಂದ್ರೆ ಪ್ರಮುಖವಾಗಿ ಏನು ಆ ಒಂದು ಘಟಪ್ರಭಾ ನದಿ ತೀರದ ಭಾಗದಲ್ಲಿರ್ತಕ್ಕಂಥ ಏನು ಗ್ರಾಮಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಜೊತೆಗೆ ಯುವಕನೊಬ್ಬ ಹುಚ್ಚಾಟ ನಡೆಸಿರ್ತಕ್ಕಂಥ ಘಟನೆ ಕೂಡ ಒಂದು ಬೆಳಕಿಗೆ ಬಂದಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಬಳಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಸೇತುವೆಯಿಂದ ಏನು ನೀರಿನಲ್ಲಿ ಜಿಗಿದು ನಂತರ ದಡಕ್ಕೆ ಬಂದಿರತಕ್ಕಂಥದ್ದು. ಜಿಲ್ಲಾಡಳಿತ ಎಷ್ಟೇ ಒಂದು ಎಚ್ಚರಿಕೆ ನೀಡಿದ್ರು ಕೂಡ ಈ ಒಂದು ಹುಚ್ಚಾಟ ಏನಿದೆ, ಯುವಕರ ಹುಚ್ಚಾಟ ಮುಂದುವರೆದಿದೆ ಅಂತ ಹೇಳ್ಬೋದು. ಮತ್ತೊಂದ್ ಕಡೆ ಇದೇ ಘಟಪ್ರಭಾ ನದಿ ಉಕ್ಕಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಏನು ಮಸಗುಪ್ಪಿ ಗ್ರಾಮ ಏನಿದೆ, ಮಸಗುಪ್ಪಿ ಗ್ರಾಮದಲ್ಲಿ ಒಂದು ಅಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಒಂದು ನೀರು ನುಗ್ಗಿರ್ತಕ್ಕಂಥದ್ದು. ಲಕ್ಷ್ಮೀ ದೇವಸ್ಥಾನ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡಿದೆ. ದಶರಥ ಪ್ರಮುಖವಾಗಿ ಘಟಪ್ರಭಾ ನದಿ ಆಗಿರ್ಬೋದು, ಜೊತೆಗೆ ಈ ಒಂದು ಘಟಪ್ರಭಾ ನದಿಗೆ ಏನು ಗೋಕಾಕ್ ಬಳಿ ಘಟಪ್ರಭಾ ನದಿಗೆ ಬಂದು ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಸೇರಿದಂತೆ ಬಳ್ಳಾರಿನೆಲ್ಲ ನೀರು ಸೇರಿಕೊಳ್ಳುತ್ತೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ನದಿ ನೀರಿನ ಏನು ಒಳ ಹರಿವಿನಿಂದ ಒಳ ಹರಿವು 55,000 ಕ್ಯೂಸೆಕ್ಸ್ ದಾಟಿರ್ತಕ್ಕಂಥದ್ದು. ಇದರಿಂದ ಅಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಅಂತ ಹೇಳ್ಬೋದು. ನಿಪ್ಪಾಣಿಯಲ್ಲೂ ಕೂಡ ವೇದಗಂಗಾ, ದೂದ್ಗಂಗಾ ನದಿ ಕೂಡ ಉಕ್ಕಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಪ್ಪಾಣಿಯ ಕೆಲವು ಹುಣ್ಣರ್ಗಿ ಸೇರಿದಂತೆ ಕಾರದಗ ಆಗಿರ್ಬೋದು, ಜೊತೆಗೆ ಕೆಲವು ಸಿದ್ನಾಳ್ ಆಗಿರ್ಬೋದು, ಈ ಗ್ರಾಮದಲ್ಲಿ ಕೂಡ ಒಂದು ಏನು ನೀರು ಗ್ರಾಮವನ್ನ ಏನು ಸುತ್ತುವರೆದಿರ್ತಕ್ಕಂಥದ್ದು. ಹೀಗಾಗಿ ಒಂದು ಏನು ಈ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.